ಕೇವಲ ಕೆಲವೇ ದಿನಗಳಲ್ಲಿ ಹಂಗಾಗ್ಬಿಡತ್ತಾ? ಶುರು ಆಗ್ಬಿಡುತ್ತೆ. ನಮ್ ದೇಹನೇ ಇರೋದು ಹಾಗೆ. ಅವರ್ ಬಾಡಿ ಇಸ್ ಡಿಸೈನ್ ಲೈಕ್ ದಟ್. ನಮ್ ಬಾಡಿ ಅಂತಲ್ಲ, ಬದುಕಿರೋದು ಯಾವುದೇ ಅನಿಮಲ್, ಬದುಕಿರೋ ಪ್ರಾಣಿ ಬಾಡಿ ಡಿಸೈನ್ ಆಗಿರೋದು. ಒಬ್ಬ ಮನುಷ್ಯ ಸತ್ತೋದ ಅಂತಂದ್ರೆ ನೆಕ್ಸ್ಟ್ ತಕ್ಷಣನೇ ಅದು ಡಿಕೆ ಆಗಿ ಶುರು ಆಗ್ಬಿಡುತ್ತೆ. ಸೊ ಲಾಂಗ್ ರನ್ ಅಲ್ಲಿ ಹಾಗಾದ್ರೆ ಬಾಹ್ಯಾಕಾಶದಲ್ಲಿ ಇರಕ್ ಆಗಲ್ಲ ಆಸ್ ಆಫ್ ನೌ. We had to develop technologies. We had to do some things like artificial gravity using physics, centrifugal force. ಆ ತರ ಒಂದು ಮಾಡ್ಕೊಂಡ್ಬಿಟ್ಟು ನಮ್ಮ ಸ್ಪೇಸ್ ಸ್ಟೇಷನ್ ಅಲ್ಲೇ ಗ್ರಾವಿಟಿ ಕ್ರಿಯೇಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಬದುಕಲ್ಲ. ಓಕೆ, ಇಲ್ಲಿ ಭೂಮಿ ಮೇಲೆ ಝೀರೋ ಗ್ರಾವಿಟಿ ಕ್ರಿಯೇಟ್ ಮಾಡಕ್ಕಾಗತ್ತಾ? ಎಷ್ಟು ಪರಿಮಾಣದಲ್ಲಿ ಕ್ರಿಯೇಟ್ ಮಾಡಕ್ಕಾಗತ್ತೆ ಅಂತಂದ್ರೆ? ಭೂಮಿ ಮೇಲೆ ಝೀರೋ ಗ್ರಾವಿಟಿ ಅಂತ ನೀವು ಪಕ್ಕ ಹೇಳಬೇಕು ಅಂತಂದ್ರೆ ತುಂಬಾ ದೊಡ್ಡ ಸ್ಟ್ರಕ್ಚರ್ ಮಾಡಿದ್ರೆ ಮಾಡಬಹುದು. ಫಿಸಿಕ್ಸ್ ಅಲ್ಲಿ ಹೇಳ್ತಾ ಇದೀನಿ. ನೀವು ಲಿಫ್ಟ್ ಅಲ್ಲಿ ಹೋದಾಗ ನಿಮಗೆ ಝೀರೋ ಗ್ರಾವಿಟಿ ಫೀಲ್ ಆಗತ್ತೆ. ಫುಲ್ ಝೀರೋ ಗ್ರಾವಿಟಿ ಫೀಲ್ ಆಗಲ್ಲ, ಸ್ವಲ್ಪ ಫೀಲ್ ಆಗತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಭೂಮಿಯಿಂದ ಒಂದು ಎತ್ತರದೊಂದು ಲಿಫ್ಟ್ ಮಾಡ್ತೀರಿ, 10 ಕಿಲೋಮೀಟರ್ ಲಿಫ್ಟ್ ಮಾಡ್ತೀರಿ. ಆ ಲಿಫ್ಟ್ ಅಲ್ಲಿ ಏನು ವ್ಯಾಕ್ಯೂಮ್ ಇರುತ್ತೆ, ಆ ಲಿಫ್ಟ್ ಒಳಗಡೆ ಮಾತ್ರ ಆಕ್ಸಿಜನ್ ಇದೆ, ಲಿಫ್ಟ್ ಸರೌಂಡಿಂಗ್ ಅಲ್ಲಿ ವ್ಯಾಕ್ಯೂಮ್ ಇದೆ. ಅದನ್ನಲ್ಲಿ ಬಿಟ್ರೆ ನಿಮಗೆ ದಟ್ ಇಸ್ ಆಸ್ ಗುಡ್ ಆಸ್ ಝೀರೋ ಗ್ರಾವಿಟಿ. ಅದು ಬಿಟ್ರೆ ಒಂದು 30-40-50 ಸೆಕೆಂಡ್ ಬಂದು ಡಿಕ್ಕಿ ಹೊಡ್ಬಿಡುತ್ತೆ. ನನ್ನ ಪ್ರಶ್ನೆ ಇದ್ದಿದ್ದು, ನೀವು ಝೀರೋ ಗ್ರಾವಿಟಿ ಎಕ್ಸ್ಪೆರಿಮೆಂಟೇಷನ್ಸ್ ಮಾಡಕ್ಕೆ ಬಾಹ್ಯಾಕಾಶಕ್ಕೆ ಯಾಕೆ ಹೋಗ್ಬೇಕು? ಭೂಮಿನಲ್ಲಿ ಅದನ್ನ ಆ ವಾತಾವರಣ ಯಾವುದೇ ಕಾರಣಕ್ಕೂ ಭೂಮಿಲಿ ಮಾಡಕ್ಕಾಗಲ್ಲ. ನಾಟ್ ಪಾಸಿಬಲ್. 10 ಸೆಕೆಂಡ್ 20 ಸೆಕೆಂಡ್ 30 ಸೆಕೆಂಡ್ ಕಡಿಮೆ ಡ್ಯೂರೇಷನ್ ಮಾಡಬಹುದು. ಏನು ಡ್ರಾಪ್ ಟವರ್ ಟೆಕ್ನಿಕ್ ಅಂತ ಹೇಳ್ತೀವಿ. ಡ್ರಾಪ್ ಟವರ್ ಅಂದ್ರೆ ಈಗಲೂ ಕೂಡ ಮಾಡ್ತೀವಿ ನಾವು. ಒಂದು ಟವರ್ ನ ಇವ್ರು ಹೇಳಿದಂಗೆ ಮೇಲೆ ಹಾಯಿಸ್ಟ್ ಮಾಡಿ ಅದೊಂದು ನಿರ್ವಾತದಲ್ಲಿ ಅದನ್ನ ಕಟ್ ಮಾಡಿ ಬಿಟ್ಬಿಟ್ರೆ ಅದು ಭೂಮಿಗೆ ಗುರುತ್ವದಲ್ಲಿ ಬೀಳ್ತಾ ಇದ್ರೆ ಅದು ಫ್ರೀ ಫಾಲಿಂಗ್ ಸ್ಟೇಟ್ ಅಂತ ಹೇಳ್ತೀವಿ. ಅದು ಒಂದು ಜೀರೋ ಗ್ರಾವಿಟಿ ಎನ್ವಿರಾನ್ಮೆಂಟ್ ತಂದು ಕೊಡುತ್ತೆ. ಬಟ್ ಅದು ಏನಂದ್ರೆ ಅದು ಜಿ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋದ್ರಿಂದ ಒಂದು 10 ಕಿಲೋಮೀಟರ್ ಹೋದ್ರೂ ಕೂಡ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ನಮ್ಗೆ ಎನ್ವಿರಾನ್ಮೆಂಟ್ ಕೊಡುತ್ತೆ. ಅದೇ ರೀತಿ ಈಗ ನಮ್ಮ ಈ ಆಸ್ಟ್ರೋನಾಟ್ಗಳಿಗೂ ಕೂಡ ಅವರಿಗೆ ಫಸ್ಟ್ ಟ್ರೈನಿಂಗ್ ಟೈಮ್ ಅಲ್ಲಿ ಒಂದು ಏರ್ಕ್ರಾಫ್ಟ್ ಅಲ್ಲಿ ಜೀರೋ ಗ್ರಾವಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಅವರು ಏರ್ಕ್ರಾಫ್ಟ್ ನ ತೆಗೆದುಕೊಂಡೋಗಿ ಒಂದು ಸ್ಟೀಪ್ ಆಗಿ ಫ್ಲೈಟ್ ಮಾಡಿಬಿಟ್ಟು ಒಂದು ಕೆಪ್ಲೇರಿನ್ ಆರ್ಕ್ ಅಲ್ಲಿ ಇಂಜಿನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಪ್ಲೇನ್. ಅವಾಗ ಇಟ್ ವಿಲ್ ಫ್ರೀ ಫಾಲ್ ಫಾರ್ ಫ್ಯೂ ಸೆಕೆಂಡ್ಸ್. ಅವಾಗ ನಮ್ಮ ಆಸ್ಟ್ರೋನಾಟ್ಸ್ ಟ್ರೈನಿಂಗ್ ಅಲ್ಲಿ ಅವರು ಫ್ಲೋಟ್ ಮಾಡಕ್ ಶುರು ಮಾಡ್ತಾರೆ. ಟ್ರೈನಿಂಗ್ ಕೊಡ್ತಾರೆ. 15 ಸೆಕೆಂಡ್ ಅವರು ಟ್ರೈನಿಂಗ್ ತಗೊಳ್ತಾರೆ. ಅದನ್ನ ಅಷ್ಟು ಮಾತ್ರ ಮಾಡಬಹುದು. ಸೊ ಹೀಗಾಗಿ ನಾವು ಪರ್ಮನೆಂಟ್ ಆಗಿ ಜೀರೋ ಗ್ರಾವಿಟಿ ಬೇಕಂದ್ರೆ ಈ ತರ ಲ್ಯಾಬ್ಗೆ ಹೋಗ್ಬೇಕು. ಇಂಟರ್ನ್ಯಾಷನಲ್ ಸ್ಪೇಸ್ ಕಮ್ಯುನಿಕೇಶನ್ ಸಾಧ್ಯ ಆಗತ್ತಾ ಅಲ್ಲಿ? ಮಾತು ಧ್ವನಿ ತರಂಗಗಳು ಮೂವ್ ಆಗತ್ತಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ? ಹೇಗೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ನಿಮಗೆ ಮಾತಾಡೋಕೆ ಏನು ತೊಂದರೆ ಇಲ್ಲ. ಯಾಕೆಂತಂದ್ರೆ ಗಾಳಿ ಇದೆ. ಸೌಂಡಿಗೆ ಗಾಳಿ ಇದ್ರೆ ಗಾಳಿ ಮಾತಾಡ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಇವು ಈಗ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಳಗಡೆ ಮಾತಾಡಬಹುದು, ಯಾಕೆಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಇದೆ. ನಮ್ದು ಸೂಟ್ ಹಾಕೊಂಡಿದ್ರು, ವಿ ಸ್ಟಿಲ್ ಹ್ಯಾವ್ ದ ಅಟ್ಮಾಸ್ಫಿಯರ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಟ್ಮಾಸ್ಫಿಯರ್ ಇದೆ, ಅದಕ್ಕೆ ಅದನ್ನ ಮಾನವ ನಿಲ್ದಾಣ ಅಂತ ಹೇಳ್ಕೊಂಡಿರೋದು. ಅದರ್ವೈಸ್ ಎಲ್ಲಾದ್ರೂ ಉಳ್ಕೊಳಕ್ಕೆ ಆಗಲ್ಲ. ಒಂದ್ ವಿಚಾರ ಅಂದ್ರೆ, ಇಲ್ಲೇ ನೀವು ದೊಮ್ಲೂರ್ ಹತ್ರ ಹೋದ್ರೆ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಇಂಡಿಯನ್ ಏರ್ಫೋರ್ಸ್ ಒಂದು ಇದೆ. ಅಲ್ಲಿ ನಿಮಗೆ ಬೇಕಿದ್ರೆ 2G 3G ಅಂದ್ರೆ 2 times ದ ಗ್ರಾವಿಟಿ 3 times ದ ಗ್ರಾವಿಟಿ ಇರುವಂತ ಟ್ರೈನಿಂಗ್ ಬೇಕಿರೋ ಅವಕಾಶ ಇದೆ. 0G ಅಂದ್ರೆ ಎರಡೇ, ಒಂದು ನೀವು ಒಂದು ಲಿಫ್ಟ್ ದೊಡ್ಡ ಲಿಫ್ಟ್ ಬಿಲ್ಡ್ ಮಾಡಬೇಕು, ಇಲ್ಲ ಅಂದ್ರೆ ಅವ್ರು ಹೇಳ್ದಂಗೆ 0G ಏರ್ಕ್ರಾಫ್ಟ್ ಅಲ್ಲಿ ಮಾಡಬೇಕು. ಒಂದು 15-20 ಸೆಕೆಂಡ್. ನೀವು ತಿಂಗಳಗಟ್ಲೆ ಒಂದ್ ದಿನಗಟ್ಲೆ ಸಿಗಲ್ಲ. ಸೊ ಅಲ್ಲಿ ಆ ಗಿಡಗಳು ಬೆಳೆಯುವಂತ ಒಂದು ಪ್ರಯೋಗನ ಮಾಡಿದ್ರು ಅಂತ, ಮೊಳಕೆ ಕಾಳು ಹೇಗೆ ಹೊರಗಡೆ ಬರುತ್ತೆ ಅನ್ನುವಂತ ಒಂದು ಪ್ರಯೋಗನ ಮಾಡಿದ್ರು. ಆಮೇಲೆ ಒಟ್ಟು ಟೋಟಲ್ ಎವಲ್ಯೂಷನ್ ಬಗ್ಗೆ ಪ್ರಯೋಗ ಮಾಡಿದ್ರು. ಆಮೇಲೆ ವಸ್ತುಗಳು ಝೀರೋ ಗ್ರಾವಿಟಿನಲ್ಲಿ ಮೆಕ್ಯಾನಿಕಲ್ ವಸ್ತುಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋಂಥದ್ದನ್ನ ಮಾಡಿದ್ರು ಅಂತೆಲ್ಲ ನಾವು ಓದಿದ್ವಿ. ಇದನ್ನ ಹೇಗಾಗಿರ್ಬೋದು ಅದು ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ವಾಟ್ ಟು ಎಕ್ಸ್ಪೆಕ್ಟ್ ಅಂತ. ಅದೇ ಏನಂದ್ರೆ ನೋಡಿ, ಅವರು ಈ ಮೊಳಕೆ ಕಾಡಿನ ಬಗ್ಗೆ, ಧಾನ್ಯಗಳ ಬಗ್ಗೆ 2 ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಧಾರವಾಡದಿಂದ 2 ಬೀಜಗಳು ಇಂತ್ಯ ಮತ್ತೆ ಹೆಸರು ಕಾಳು ಕಳಿಸಿದ್ರು. ಅದರಲ್ಲಿ ಎರಡು ತರದ ಎಕ್ಸ್ಪೆರಿಮೆಂಟ್. ಒಂದೇನಂದ್ರೆ ಅಲ್ಲಿ ಆ ಮೈಕ್ರೋ ಗ್ರಾವಿಟಿಯಲ್ಲಿ ಅಥವಾ ಜೀರೋ ಗ್ರಾವಿಟಿಯಲ್ಲಿ ಅವು ಯಾವ ತರ ಮೊಳಕೆ ಹೊಡೆಯುತ್ತೆ, ಆಮೇಲೆ ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇರುತ್ತೆ, ಭೂಮಿಯ ಮೇಲೆ ಮೊಳಕೆ ಹೊಡೆದಕ್ಕೂ ಅದಕ್ಕೂ ಒಂದು ಕಂಪೇರ್ ಮಾಡೋದು. ಆ ಬೀಜಗಳನ್ನು ಸೇಫ್ ಆಗಿ ತಗೊಂಡ್ ಬಂದಿರಿ. ಎಲ್ಲ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಮತ್ತೆ ಮೆಟೀರಿಯಲ್ ವಾಪಸ್ ತಂದಿದ್ದಾರೆ ಭೂಮಿಗೆ. ಈಗ ಅದನ್ನ ಮೊಳಕೆ ಹೊಡೆದ ಬೀಜಗಳನ್ನು ಧಾರವಾಡ ಯೂನಿವರ್ಸಿಟಿಗೆ ಹೋಗುತ್ತೆ. ಅದು ಮತ್ತೆ ಅದನ್ನ ವಿಶ್ಲೇಷಣೆ ಮಾಡಿ ಅದನ್ನ ಭೂಮಿ ಮೇಲೆ ಬೆಳೆದು ನೋಡ್ತಾರೆ. ಇದು ಒಂದು. ಎರಡನೇದು, ಈ ಕೆಲವೊಂದು ಧಾನ್ಯಗಳು, ಗೋಧಿ ಇರ್ಬೋದು, ತೊಗರಿ ಇರ್ಬೋದು, ಅದೆಲ್ಲ ಮೈಕ್ರೋಗ್ರಾವಿಟಿ ಎನ್ವಿರಾನ್ಮೆಂಟ್ ರೇಡಿಯೇಷನ್ ಅಲ್ಲಿ ಯಾವ ತರ ಬೆಳೆಯುತ್ತೆ, ಅದರ ಗ್ರೋತ್ ಈಲ್ಡ್ ಸೇಮ್ ಇರುತ್ತೆ ಭೂಮಿಯ ಮೇಲೆ ಅನ್ನೋದ್ರ ಮೇಲೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು.
ಮುಂದೊಂದು ದಿವಸ ಏನಂದ್ರೆ ಇದೆಲ್ಲ ಈ ಆಹಾರಗಳು ಯಾಕೆ ಅಂದ್ರೆ ಮುಂದೆ ನಾವು ಗಗನಯಾತ್ರಿಗಳು ಹೋಗ್ಬೇಕಾದ್ರೆ ಅವರೇ ಏನಾದ್ರೂ ಅಲ್ಲಿ ಫ್ರೆಶ್ ಆಗಿ ಈ ತರ ಬೆಳೆದು ಅಂತರಿಕ್ಷದಲ್ಲಿ ಉಪಯೋಗಿಸೋದಾದ್ರೆ ಭೂಮಿಯಿಂದ ಸಪ್ಲೈ ಮಾಡೋದಕ್ಕೆ ಈಗ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಇದೆಯಲ್ಲ ಇದು ಕಾರ್ಗೋ ಶಿಪ್ ಅಂತ ಕೂಡ ಹೋಗುತ್ತೆ. ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ವಸ್ತುಗಳನ್ನ ಅಂದ್ರೆ ಆಹಾರ ಪದಾರ್ಥಗಳಿರ್ಬೋದು, ಇಕ್ವಿಪ್ಮೆಂಟ್ಸ್ ಇರ್ಬೋದು, ಅದು ಕ್ರೂ ಇರಲ್ಲ ಅದರಲ್ಲಿ, ಬರೀ ಸಾಮಾನುಗಳು ಮಾತ್ರ. ಗೂಡ್ಸ್ ಟ್ರೈನ್ ತರ 2-3 ತಿಂಗಳಿಗೆ ಒಂದ್ಸಾರಿ ಹೋಗ್ಬಿಟ್ಟು ಡಾಕ್ ಮಾಡಿ ಅಲ್ಲಿ ಆ ಮೆಟೀರಿಯಲ್ ಟ್ರಾನ್ಸ್ಫರ್ ಮಾಡುತ್ತೆ. ಅದನ್ನೆಲ್ಲ ನಾವು ಇದನ್ನ ಕಡಿಮೆ ಮಾಡಬಹುದು. ಅದನ್ನ ನಾವೇ ಅಲ್ಲಿ ಆಹಾರ ತಯಾರು ಮಾಡ್ಕೊಳ್ಳೋದಾದ್ರೆ ಅದನ್ನ ಕಡಿಮೆ ಮಾಡಬಹುದು. ಇನ್ನಷ್ಟು ಮಾತಾಡೋಣ. ಸಾಕಷ್ಟು ಕುತೂಹಲಕಾರಿ ಕೌತುಕಮಯ ಸಂಗತಿಗಳಿದ್ದಾವೆ ಇದರಲ್ಲಿ. ನಾನೀಗಾಗಲೇ ಹೇಳಿದಾಗ ಇಡೀ ಪ್ರಪಂಚ ಇದನ್ನ ಕಾತರದಿಂದ ನೋಡ್ತಾ ಇದೆ, ಏನಿರಬಹುದು ಇದರ ಪರಿಣಾಮಗಳು ಅಂತ. ಇನ್ನಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. On the nest, and from here it'll be centered and oriented, and then from there Dragon will be translated into the hangar underneath the helipad aboard the ship so that we can then open the hatch. And once open, a SpaceX medical doctor will be the first one in to check on the crew to see if they are ready to egress out of the ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಲ್ಲಿ ಹಲವು ದಾಖಲೆಗಳನ್ನ ಮಾಡಿದ ನಂತರ ಭೂಮಿಗೆ ಮರಳಿದ್ದಾರೆ. ಶುಭಾಂಶು ಶುಕ್ಲಾ ಸ್ಪೇಸ್ ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಆಕ್ಸಿಯಂ 4 ಬಾಹ್ಯಾಕಾಶ ಕಾರ್ಯಾಚರಣೆಯ ಇತರೆ 3 ಗಗನಯಾತ್ರಿಗಳೊಂದಿಗೆ ಭೂಸ್ಪರ್ಶವನ್ನ ಮಾಡಿದ್ದಾರೆ. ಡ್ರ್ಯಾಗನ್ ಕ್ಯಾಪ್ಸೂಲ್ 3 ಗಂಟೆ 1 ನಿಮಿಷದ ಸುಮಾರಿಗೆ ಭಾರತದ ಸಮಯ ಅಮೆರಿಕದ ಕ್ಯಾಲಿಫೋರ್ನಿಯಾ ಕರಾವಳಿ ಬಳಿ ಪೆಸಿಫಿಕ್ ಮಹಾಸಾಗರದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಅದರ ಲೈವ್ ದೃಶ್ಯಾವಳಿಯನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಭಾರತಕ್ಕೆ ಶುಭಾಂಶು ಶುಕ್ಲಾ ಅವರ ಈ ಬಾಹ್ಯಾಕಾಶ ಯಾತ್ರೆ ಕೇವಲ ದಾಖಲೆ ಮಾಡುವಂತಹ ಅವಶ್ಯಕತೆ ಆಗಿರಲಿಲ್ಲ. ಇದು ಭವಿಷ್ಯಕ್ಕಾಗಿ ಒಂದು ರೂಪುರೇಷೆಗೊಂಡಂತಹ ಒಂದು ಪ್ಲಾನಿಂಗ್ ಆಗಿತ್ತು. ಈ ಮಿಷನ್ ಮಾನವರನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವ ಭಾರತದ ಕನಸಿನ ಆಧಾರವಾಗುತ್ತೆ ಮುಂದಿನ ದಿನಗಳಲ್ಲಿ. ಇಲ್ಲಿಂದ ಭಾರತದ ಗಗನಯಾನ ಕಾರ್ಯಾಚರಣೆಯ ಹಾದಿ ಹೊರಹೊಮ್ಮುತ್ತೆ ಎನ್ನುವ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ.